ಆಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಮೂವರು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಆಚೆ ಸೆಟಪ್ಪು ಗೆಟಪ್ಪು ನಾವು ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಅದು ಭಾನುವಾರ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ನಾನ್ ವೆಜ್ಜೇ ಕಾರಣ ಫ್ರೆಂಡ್ಸ್. ನನ್ನ ಮುಖದಲ್ಲಿ ಖುಷಿ ತರಿಸೋದು ಪ್ರಾಣಿ ಬಲಿ ಮಾತ್ರ, ಅದು ಚಿಕನು ಮಟನು ಫಿಶ್ಶು ಇಂಥವು. ಓಕೆ ಫ್ರೆಂಡ್ಸ್, ಯಾವಾಗಲೂ ನಾವು ಸಿಲಿಂಡ್ರಲ್ಲೇ ಮಾಡ್ತಿದ್ದೀವಲ್ಲ ಫ್ರೆಂಡ್ಸ್, ಸಿಲಿಂಡ್ರಲ್ಲ ಸ್ಟವಲ್ಲಿ ಮಾಡ್ತಿದ್ದೀವಲ್ಲ ಅಡುಗೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಆಫ್ಟರ್ ಲಾಂಗ್ ಟೈಮು ಆಚೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಶಿವ ಎಲ್ಲ ರೆಡಿ ಮಾಡ್ತೈತೆ. ಇವತ್ತು ತುಂಬಾ ಸ್ಪೆಷಲು ಫ್ರೆಂಡ್ಸ್, ನಾರ್ಮಲ್ ಅಡುಗೆ ಅಲ್ಲ ಫ್ರೆಂಡ್ಸ್, ವೆರಿ ವೆರಿ ಸ್ಪೆಷಲು. ಏನೇನು ತಂದೈತೆ ಗೊತ್ತಾ ಫ್ರೆಂಡ್ಸ್ ಶಿವ? ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಹೋದ್ವಾರ ಬರೀ ಅರ್ಧ ಕೆಜಿನೇ ಚಿಕನ್ ಅಲ್ಲಿ ಇಬ್ರು ಫುಲ್ ಡೇ ಅಡ್ಜಸ್ಟ್ ಮಾಡ್ಕೊಂಡ್ವಲ್ಲ, ಅದಕ್ಕೆ ಇವತ್ತು ಫುಲ್ ಫ್ರೆಂಡ್ಸ್ ಕೋಳಿ ಫ್ಯಾಮಿಲಿನೇ ತಗೋಬಿಟ್ಟಿದ್ದೀವಿ ಇವಾಗ ಫ್ರೆಂಡ್ಸ್. ಇಲ್ಲಿಂದ ಅಲ್ಲ, ಇಲ್ಲಿಂದ ಬರಬೇಕು. ರಾಕ್ಷಸರ ವಂಶ ತರ ಫೀಲ್ ಆಗ್ತೈತೆ ಫ್ರೆಂಡ್ಸ್ ನನಗೀಗ. ಮನಸ್ನೆಲ್ಲ ನೀನು ಇಲ್ಲಿ ಫ್ರೆಂಡ್ಸ್ ಮೊಟ್ಟೆ ಸಾರನಾ, 4 ಮೊಟ್ಟೆನಾ, ಇಲ್ಲಿ ನಾಟಿ ಕೋಳಿ ಫ್ರೆಂಡ್ಸ್. ಮೊಟ್ಟೆ ಕೋಳಿನೇ ನಾಟಿಗೆ ತಂದೈತೆ, ಮೊಟ್ಟೆ ಕೋಳಿನೇ ನಾಟಿಗೆ ತಂದೈತೆ. ಏನಪ್ಪ ಇದು? ನಾಟಿ ಕೋಳಿ ಮೊಟ್ಟೆ ಕೋಳಿ ಫ್ರೆಂಡ್ಸ್. ಇಲ್ಲಿ ಚಿಕನ್ ಲೆಗ್ ಪೀಸಸ್. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟೊಂದೆಲ್ಲ ತಂದಿರೋದು ನಮ್ಮ ಮನೆಯಲ್ಲಿ, ಅದಕ್ಕೆ ಇಷ್ಟು ಖುಷಿ ಎಕ್ಸೈಟ್ ಫ್ರೆಂಡ್ಸ್. ಸ್ಟವಲ್ಲೇ ಮಾಡಿ ತಿಂದು ತಿಂದು ಬೋರ್ ಆಗ್ಬಿಟ್ಟೈತೆ, ಹೊರ್ಗಡೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತೆ. ಫುಲ್ ಎಂಜಾಯ್ ಫ್ರೆಂಡ್ಸ್ ಆಚೆ ನಮ್ದು. ಫ್ರೆಂಡ್ಸ್ ಬೆಂಕಿ ಆಗ್ತಾ ಇದೆಯಾ? ಹಾಕು. ಓಕೆ ಫ್ರೆಂಡ್ಸ್, ನಾವು ಇದನ್ನ ಚಿಕನ್ ತಂದೂರಿ ಮಾಡ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಹೆಂಗ್ ಮಾಡ್ತೀನೋ ಏನೋ ಗೊತ್ತಿಲ್ಲ, ಸಕ್ಕದಾಗ ಬಂದ್ರೆ ಸಾಕು ಅಂತ ಅನಿಸ್ಬಿಟ್ಟೈತೆ. ಚಿಕನ್ ತಂದೂರಿಗೆ ಕಾರ್ನ್ಫ್ಲೋರ್ ಗೊತ್ತಿತ್ತು, ಇಂಥದೊಂದು ದುರ್ಘಟನೆ ನನ್ನ ಜೀವನದಲ್ಲಿ ನಡೀತೈತೆ ಅಂತ ಗೊತ್ತಿತ್ತು. ಪರವಾಗಿಲ್ಲ ಫ್ರೆಂಡ್ಸ್, ಮೈದಾ ಬಳಸುವ. ಏನಪ್ಪಿ ಅಪ್ಪಿ ಶಟ್ ಚಿಕನ್ ಕಬಾಬ್ ಬೇಕಿತ್ತು, ಮಸಾಲ ಬೇಕಿತ್ತು ತಂದೂರಿಗೆ. ಹಂಗೆ ಮಾಡುವಾ? ಹೋಮ್ ಮೇಡ್ ಮಸಾಲ ಗೊತ್ತಿಲ್ಲ, ನಾನ್ ಮಾಡ್ತಿರೋದೇ ಫಸ್ಟ್ ಟೈಮು ತಾನೇ. ಬೇಡ ಫ್ರೆಂಡ್ಸ್, ನಾವು ನಾಟಿ ಸ್ಟೈಲ್ ಮಾಡುವ ಫ್ರೆಂಡ್ಸ್. ನಾವು ಮಾಡಿದ್ದೆ ಸ್ಟೈಲ್ ಫ್ರೆಂಡ್ಸ್. ಈಗ ಫಸ್ಟ್ ಇದು ಮಾಡ್ಕೊಬಿಡುವ, ಮಿಕ್ಸ್ ಮಾಡಿರ್ಬೇಕು ಫ್ರೆಂಡ್ಸ್. ಇದು ಮ್ಯಾರಿನೇಟ್ ಆಗಕ್ಕೆ ಇದನ್ನ ಫುಲ್ಲು ರೋಸ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ನಾವು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಒಲೆ ಹಾಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲೇ ಸ್ಟಾರ್ಟ್ ಮಾಡೋದೆ. ಮೊದಲು ಮಸಾಲಾಸ್ ರೆಡಿ ಮಾಡ್ಕೊಡ್ಬೇಕು. ಅದಕ್ಕೂ ಮುಂಚೆ ನನ್ನ ಗಂಡನ ಸಪೋರ್ಟ್ ತಗೋಬೇಕು. ಬಾಪಿ ಸ್ವಲ್ಪ ಹೆಲ್ಪ್ ಮಾಡು. ಸರಿ, ಎಸ್, ಕೆಂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಚಿಕನ್ ಸಾರು ಮತ್ತೆ ಚಿಕನ್ ಲೆಗ್ ಪೀಸ್ ತಂದೂರಿ ಇವೆರಡು ಒಲೆ ಮೇಲೆ ಮಾಡ್ಕೊಂಡು ಇನ್ನು ಮುದ್ದೆ ಎಲ್ಲ ಒಳಗಡೆ ಮಾಡ್ಕೋತೀನಿ ಫ್ರೆಂಡ್ಸ್. ಯಾಕಂದ್ರೆ ಇವೆರಡು ಮಾಡೋಷ್ಟಲ್ಲೇ ಹೊತ್ತು ಮುಳುಗೋಗ್ತೈತೆ. ಈಗ ಟೈಮ್ ಅಂತ 3:15 ಫ್ರೆಂಡ್ಸ್. ಸಖತ್ ಖುಷಿ ಆಗ್ತೈತಿ ಈ ಥರ ಆಚೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ. ಟೇಸ್ಟ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಹೊರಗಡೆ ಮಾಡ್ಕೊಂಡು ತಿನ್ನೋಕ್ಕೆ. ಸೌದೆ ಇಲ್ಲ ಅಲ್ಲ, ಇದು ಬೇಗ ಲೇಟ್ ಅಲ್ಲ ಬೇಯಿಸಕ್ಕೆ ಹಾಕಿರುವ ಅಂತ. ಸ್ಟವಲ್ ಮಾಡಲ್ಲ, ಒಲೆಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನೆನೆ ಅಷ್ಟು ರಾಶಿ ತಂದ್ವಲ್ಲ ನಾವು. ಪ್ಲಾನಿಂಗ್ ಇಲ್ಲ, ಪ್ರಿಪ್ರೇಷನ್ ಇಲ್ಲ ಫ್ರೆಂಡ್ಸ್. ಫಸ್ಟಿಗೆ ನಮ್ದು ಕುತ್ಕೊಂಡ್ಮೇಲೆ ಅಡ್ಡದಲ್ಲಿ ಲೆಕ್ಕ ಹಾಕೋದು ನಾವು. ಓಕೆ ಫ್ರೆಂಡ್ಸ್, ಈಗ ನಮ್ಮ ತಂದೂರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ವಾ. ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡ್ತಿರೋದು ತಂದೂರಿಯಾ. ನೋಡುವ ಹೆಂಗ್ ಬರ್ತೈತೆ. ಆಮೇಲೆ ಏನಾರ ಮಿಸ್ಟೇಕ್ಗಳಿದ್ರೆ ಆಮೇಲೆ ಸರಿ ಮಾಡ್ಕೊಳ್ತೀನಿ. ಇವತ್ತು ಬೈಲಲ್ಲಿ ಬಾಡೂಟ. ಮೊದಲೆಲ್ಲ ವಾರಕ್ಕೆ ಒಂದ್ಸಲ 2 ಸಲ ಆದರೂ ಈ ಥರ ಆಚೆ ಒಲೆಯಲ್ಲಿ ಮಾಡ್ಕೊಂಡು ತಿಂತಿದ್ವಿ ಫ್ರೆಂಡ್ಸ್. ಈಗಾಗಲ್ಲ ಫ್ರೆಂಡ್ಸ್ ನಿಮ್ಗೊಂದು ತೋರಿಸ್ತೀನಿ. ತಂದೂರಿ ಬೇಯಿಸಕ್ಕೆ ನಾವು ಒಂದು ಐಟಮ್ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲಪ್ಪಿ ಶೇಕ್ ಆಗ್ಬಿಡ್ತೀರಾ ನಮ್ಮ ತಲೆ ನೋಡ್ಬಿಟ್ಟು. ಹಂಗೆ ಅವಾರ್ಡ್ ಹುಡ್ಕೊಬಂದು ಕೊಟ್ಬಿಡ್ತೀರಾ. ನಿನ್ನ ಕೆಳಗಡೆನೇ ಐತೆ ಫ್ರೆಂಡ್ಸ್. ತಂದೂರಿ ಬೇಯಿಸಕ್ಕೆ ರೆಡಿ ಮಾಡ್ಕೊಂಡಿರೋ ಐಟಮ್ ಇದು. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಏನಪ್ಪಿ 2 kg ಐತೆ. ಸಣ್ಣ ಕಂಬಿರೋದು ಹುಡುಕಿದ್ವಿ ಫ್ರೆಂಡ್ಸ್. ಏನಾದ್ರು ಐಟಮ್ ಸಿಗ್ತಿದೆ ಅನ್ಬಿಟ್ಟು ಸಿಗ್ಲಿಲ್ಲ. ಅಕ್ಕಿ ಇದೊಂದಿತ್ತು ರೆಡಿ ಮಾಡ್ಕೊಂಡ್ವಿ. ನೀವ್ ಇದನ್ನ ಯಾಕಪ್ಪಿ ಕಟ್ ಮಾಡಕ್ ಹೋದೆ? ಬೆಂಡ್ ಮಾಡಿದ್ರೆ ಆಗಿರೋದು. ಬೆಂಡ್ ಮಾಡ್ದ ಇದು ಏನು ಅಂತ ಯಾರಾದ್ರೂ ಕಂಡಿಡೀರಿ ಫ್ರೆಂಡ್ಸ್. ನೋಡುವ ತಗೊಂಬಂದಿದ್ದು ಫ್ರೆಂಡ್ಸ್, ತುಂಬಾ ದಿನದಿಂದ ಇತ್ತು. ಸರಿ ಇದಕ್ಕಾರ ಯೂಸ್ ಮಾಡ್ಕೊಳ್ವಾ ಅಂತ. ನೆಕ್ಸ್ಟ್ ತಂದೂರಿ ಬೇಯಿಸಕ್ಕೆ ಐಟಮ್ಗಳು ತಗೋತೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆನೆ ಕಲ್ಲುಪ್ಪು ಹಾಕಿ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಪುಡಿ ತಂದಿಲ್ಲ, ತಂದೂರಿಗೆ ಪುಡಿ ಬೇಕಲ್ಲ ಅದಕ್ಕೆ. ಮತ್ತೆ ನೀವೇನಾದ್ರು ಶುಂಠಿ ಬೆಳ್ಳುಳ್ಳಿ ಸ್ಟಾಕ್ ಆಗಿ ರುಬ್ಬಿಟ್ಕೋಬೇಕು ಅಂದ್ರೆ ಫ್ರೆಂಡ್ಸ್, ಫ್ರಿಜ್ ಇಲ್ಲ ಅಂದ್ರೆ ಈ ತರ ಶುಂಠಿ ಬೆಳ್ಳುಳ್ಳಿನ ಉಪ್ಪಾಕಿ ರುಬ್ಬಿಟ್ಕೊಂಡ್ರೆ ಹುಳ ಆಗಲ್ಲ, ಸ್ಮೆಲ್ ಬರಲ್ಲ ಫ್ರೆಂಡ್ಸ್. ಜಾಸ್ತಿ ದಿನ ಇಟ್ಕೋಬಹುದು. ಈ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್. ಯಾರ ಮೇಲೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತಂದ್ಬಿಟ್ಟಿದ್ರೆ ಮನೇಲಿ ತಗೋಬಿ, ಇದು ರುಬ್ಕೊ ಬಂದ್ಕೊಡಿ. ಇವತ್ತು ನೀವು ನಮ್ಮ ಅಸಿಸ್ಟೆಂಟ್ ಅಂದ್ಕೊಬಿಡಿ. ಎಸ್, ಕ್ಲೀನ್ ಪೇಸ್ಟ್. ಬ್ಯಾಕ್ ಗ್ರೌಂಡ್ ಭಯಂಕರವಾಗೈತೆ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್.
ತೋಟದ ಮನೆ ಹಂಗೆ ಇರೋದು. ಇದೇನಾದ್ರೂ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಮೇಲೆ ಕೂತ್ಕೊಳ್ಳೋಣ ಅಂದಿದ್ರೆ ಒಂದಿನ ಪೂರ್ತಿ ಬೇಕು ಕ್ಲೀನಿಂಗ್ಗೆ. ಎಸ್ ನುಣ್ಣಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನುಣ್ಣಗೆ ರುಬ್ಕೋತಾರೆ ಫ್ರೆಂಡ್ಸ್. ಯಾರು ಅರ್ಧ ರುಬ್ಕೋತಾರೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಅಂದ್ರೆ ಪಾಯಸ ಮಾಡ್ತಾ ಬಿದ್ದಿದ್ಯಾ? ತಂದೂರಿ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಒಂದು ಪ್ಲೇಟ್ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಅರ್ಧ ಕಪ್ಪಷ್ಟು ಮೊಸರು ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ಖಾರದ ಪುಡಿ ಒಂದು 4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಖಾರದ ಪುಡಿ, ಖಾರ ಇರಲ್ಲ ಫ್ರೆಂಡ್ಸ್, ಅದಕ್ಕೆ ಜಾಸ್ತಿ ಹಾಕೊಂಡೆ. 2 ಸ್ಪೂನ್ ಮೈದಾ ಫ್ರೆಂಡ್ಸ್, ಕಾರ್ನ್ಫ್ಲೋರ್ ಇಲ್ಲ ಅಂದ್ಬಿಟ್ಟು ಮೈದಾ ಹಾಕೊಂಡೆ. ಅರ್ಧ ಹೋಳು ನಿಂಬೆ ರಸ ಫುಲ್ ಹಾಕೊಬಿಡ್ಬೇಕು. ಉಪ್ಪು ಹಾಕೊಂಡಿಲ್ಲ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಹಾಕಿ ರುಬ್ಕೊಬಿಟ್ಟಿದ್ನಲ್ಲ, ಪುಡಿ ಉಪ್ಪು ಇಲ್ಲ ಅಂದ್ಬಿಟ್ಟು. ಹಂಗಾಗಿ ಇವಿಷ್ಟನ್ನೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಸಾಲೆ ರೆಡಿ ಮಾಡ್ಕೊಂಡು ಚಿಕನ್ ಪೀಸ್ನ ನಾವು ದೊಡ್ಡ ರೌಡಿಗಳು ಅನ್ಕೊಂಡು ಪೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ಪೀಸ್ ಆಗಿರೋ ಪೀಸ್ನೇ ಮಧ್ಯೆ ಮಾರ್ಕ್ ಮಾಡ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿತೈತಲ್ಲ. ಹಂಗಾಗಿ ಆಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್. ನನಗನ್ನಿಸ್ತೈತೆ ನಾನು ಪರ್ಫೆಕ್ಟಾಗೆ ಮಾಡಿದ್ದೀನಿ ಫ್ರೆಂಡ್ಸ್. ತಂದೂರಿ ಟೇಸ್ಟ್ ನೋಡಿದ್ರೆ ಹಂಗೆ ಅನ್ನಿಸ್ತು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ನಾವು ಹೋಟ್ಲಿಂದ ತಂದು ತಿಂತೀವಿ, ಎಷ್ಟು ಕಾಸ್ಟ್ಲಿ ಗೊತ್ತಾ? ಅದೇ ಈ ಪೀಸ್ಗಳನ್ನ ತಂದುಬಿಟ್ರೆ ಒಂದು ಲೆಗ್ ಪೀಸ್ ಇದು 50 ರೂಪಾಯಿ ಅಂತೆ ಫ್ರೆಂಡ್ಸ್. 2 ತಂದುಬಿಟ್ರು ಆರಾಮಾಗಿ ಮನೇಲೆ ಮಾಡ್ಕೋಬೋದು ಕಡಿಮೆ ಮಸಾಲೆನಲ್ಲೇ. 3 ಲೆಗ್ ಪೀಸ್ಗೂ ಚೆನ್ನಾಗಿ ಮಸಾಜ್ ಮಾಡಬೇಕು. ಯಾರಾದರೂ ಹೊಸ್ದಾಗಿ ಟ್ರೈ ಮಾಡೋರು ಇದ್ರೆ ಫ್ರೆಂಡ್ಸ್ ಸೇಮ್ ಇದೇ ಮಸಾಲಾನೇ ಹಾಕೊಳ್ರಿ ಫ್ರೆಂಡ್ಸ್. ಪರ್ಫೆಕ್ಟ್ ಮಸಾಲ. ನನಗೆ ಗೊತ್ತಿಲ್ದಿರನೇ ತಂದೂರಿ ರೆಸಿಪಿ ತಂದೂರಿ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಫ್ರೆಂಡ್ಸ್. ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡೋಕ್ಕೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ಒಂದು ಬೇಕು ಫ್ರೆಂಡ್ಸ್, ಸುಲಿತೈತೆ. ಕಾಯಿ ಇಲ್ಲಾಂದರೆ ಚಿಕನ್ನು ಮಟನ್ನು ನಾನ್ ವೆಜ್ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ಕೆಂಡ ಬೀಳ್ತೈತೆ ತಂದೂರಿಗೆ. ಮೊದಲು ಇವೆಲ್ಲ ಒಗ್ಗರಣೆ ಮಾಡ್ಕೊಬಿಟ್ಟು ಆಮೇಲೆ ತಂದೂರಿ ತಂಟೆಗೆ ಬರ್ತೀವಿ ಫ್ರೆಂಡ್ಸ್. ಇದೆಲ್ಲ ಒಗ್ಗರಣೆ ಮಾಡ್ಕೋಬೇಕು ಮೊದಲು. ನಾನು ಅವನು ಸೊಳ್ಳೆಗಳ ಜೊತೆ ಫೈಟ್ ಮಾಡ್ತಾವನು ಪಾಪ. ಬಾಯ್ಲಿ ಹೊಗೆ ಹತ್ರ ಸೊಳ್ಳೆ ಬರಲ್ಲ. ಬಾಯ್ಲಿ ಬಾ, ಬಾಯ್ಲಿ ಮಲ್ಕೋ ಸೊಳ್ಳೆ ಇಲ್ಲ ಬಾಯ್ಲಿ. ಚಿಕನ್ನು ನಿಂಗೂ ಐತೆ. ನಾನ್ ವೆಜ್ ಮಾಡಿದ್ರೆ ಪ್ರೀತಿ ಜಾಸ್ತಿ ಆಗ್ಬಿಡ್ತೈತೆ ಫ್ರೆಂಡ್ಸ್. ಇವನಿಗೆ ಬರ್ತಾನೆ ಇರ್ತಾನೆ ಹತ್ರ. ಎಳ್ನೀರು ಕುಡಿಯೋ ಇಂಟ್ರೆಸ್ಟ್ ಇಲ್ಲಪ್ಪ ಈಗ. ನೀನೇ ಕುಡಿ. ಹೀಟು ಎನರ್ಜಿ ಡ್ರಿಂಕ್ ಅಪ್ಪಿ ಅದು ಫ್ರೆಂಡ್ಸ್. ಇಲ್ಲಿ ಹಸಿ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಟೊಮೊಟೊ, ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇಲ್ಲ ಫ್ರೆಂಡ್ಸ್. ಇಲ್ಲಿ ತೆಂಗಿನಕಾಯಿ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಐಟಮ್ ಬೇಕು ಫ್ರೆಂಡ್ಸ್. ಇಲ್ಲಿ ಮಸಾಲ ಐಟಮ್ಗಳು ತೊಗೊಂಡಿದ್ದೀನಿ. ಇಲ್ಲಿ ಚಿಕನ್ ರೆಡಿ ಆಗೈತೆ. ಲೆಟ್ಸ್ ಸ್ಟಾರ್ಟ್ ಚಿಕನ್ ಸಾರು ಫ್ರೆಂಡ್ಸ್. ಗಟ್ಟಿ ಪಾತ್ರೆ ಇಟ್ಕೋಬೇಕು ಫ್ರೆಂಡ್ಸ್. ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಬೇಗ ಅಡುಗೆ ಆಗ್ತೈತೆ, ಬಿಸಿ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು 2 ಲವಂಗ, ಚಕ್ಕೆ, ಮೆಣಸು 1 ಸ್ಪೂನು, ಧನಿಯಾ ಬೀಜ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಯಾಕೆಟ್ ಮಸಾಲೆ ಏನು ಬಳಸ್ತೀರಾ ಮಾಡ್ತಿರೋದು ಫ್ರೆಂಡ್ಸ್. ಹಸಿಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಜ ಹೇಳ್ತೀನಿ ಫ್ರೆಂಡ್ಸ್, ಹೊರಗಡೆ ಮಾಡಿದ್ರೆ ಟೇಸ್ಟೇ ಬೇರೆ, ಸಖತ್ ಚೆನ್ನಾಗಿತ್ತು ಟೇಸ್ಟು. ಇನ್ಮೇಲೆ ಆಗಾಗ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತು. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಸೌದೆ ಚೆನ್ನಾಗಿರಬೇಕು ಫ್ರೆಂಡ್ಸ್. ಹೊಗೆನಲ್ಲಿ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು. ಹೊಗೆ ಬರ್ದೇ ಇರೋ ಸೌದೆಗಳೇ ಬೇರೆ ಇರ್ತವೆ, ಅವುಗಳನ್ನ ನಾವು ನೋಡಿ ಮಾಡಿ ಎತ್ಕೋಬೇಕು. ಟೊಮೊಟೊನು ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಉರ್ಗಡ್ಲೆ ಗಸಗಸೆ ಹಾಕೋಬೇಕು ಫ್ರೆಂಡ್ಸ್. ಸರಿಯಾದ ಟೈಮ್ಗೆ ಅವೇ ಇರಲಿಲ್ಲ, ಅವೆರಡು ಹಾಕೋಬಿಟ್ರೆ ಕಂಪ್ಲೀಟ್ ಸಾಂಬಾರು ಆಗ್ಬಿಡ್ತಿದೆ. ಕೊತ್ತಂಬರಿ ಸೊಪ್ಪು ಹಾಕೊಂಡೆ, ಪುದೀನೂ ಇರಲಿಲ್ಲ ಫ್ರೆಂಡ್ಸ್. ತರ್ತೀನಿ ಅಂತ ಹೋಗ್ಬಿಟ್ಟು ಮರ್ತಬಿಟ್ಟು ಬಂತು. ಪದೇ ಕಳಿಸೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟೇ ಫ್ರೆಂಡ್ಸ್, ಮಸಾಲೆನ ರುಬ್ಬಿಟ್ಕೋತೀನಿ. ಈಗ ಅದೇ ಪಾತ್ರೆಗೆ ಚಿಕನ್ನ ಬೇಯಕ್ಕೆ ಹಾಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಫ್ರೆಂಡ್ಸ್, ನನ್ನ ಫೇವ್ರೇಟು. ಅರಿಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ತಟ್ಟೆ ಮುಚ್ಚದೆ ಒಂದು ಸ್ವಲ್ಪ ಬೇಗ ಬೇಯ್ತೈತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಒಂದು ಕಡೆ ಚಿಕನ್ ಬೇಯಿಸ್ತಾ ಐತೆ, ಒಂದು ಕಡೆ ಕೆಂಡ ಬೀಳ್ತಾ ಐತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ತಂದೂರಿ ತೊಗೊಬಂದು ಈ ಕೆಂಡದಲ್ಲಿ ಹಾಕ್ತೀವಿ ಫ್ರೆಂಡ್ಸ್. ನಾವು ಮಾಮೂಲಿ ಡೈಲಿ ಒಲೆಯಲ್ಲೇ ಅಡುಗೆ ಮಾಡೋದು ನಮಗೆ ಕಷ್ಟನೇ ಅನ್ಸಲ್ಲ. ಅದು ಹೇಳ್ಬೇಕಂದ್ರೆ ಈ ಥರ ಸೆಟಪ್ ಮಾಡಿಕೊಂಡು ಐಟಮ್ಸ್ ಎಲ್ಲ ತಂದಿಡೋದು, ಇಲ್ಲೇ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದು, ಅದೈತಲ್ಲ ಫ್ರೆಂಡ್ಸ್, ಎಕ್ಸಸೈಸ್ ಆಗೋಯ್ತು ಫುಲ್ಲು ನನಗಂತೂ. ಈ ಥರ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್. ಅರಿಶಿನ ಉಪ್ಪಾಕಿ ಮಧ್ಯೆ ಮಿಕ್ಸ್ ಮಾಡ್ತಾ ಇರ್ಬೇಕು ಒಲೆಯಲ್ಲಿ ಮಾಡಿದ್ರೆ. ಹೆಂಗನಿಸ್ತೈತಪ್ಪಿ ಆಫ್ಟರ್ ಲಾಂಗ್ ಟೈಮ್ ಒಲೆ ಊಟ? ನೋವಿದೆ, ಆಕ್ರೋಶ ಇದೆ. ಒಳಗಡೆ ಕುದಿತೈತೆ ಹೊಗೆಗೆ. ಇದು ಸಪೋಟ ಸೌದೆ ಫ್ರೆಂಡ್ಸ್. ಹೊಗೆ ಯಾವ ಸೌದೆ ಅಪ್ಪಿ? ಹೊಗೆ ಗಸಗಸೆ ಮರದ ಸೌದೆ. ಹೊಗೆ ಫುಲ್ಲು. ಅದ್ರ ಮಧ್ಯೆ ಸಪೋಟ ಹಾಕ್ಬಿಟ್ಟು ಉರಿಸ್ತಾ ಇದ್ದೀವಿ. ನಾನಂತೂ ಸೈಡಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಇದು ಫ್ರೆಂಡ್ಸ್ ಕೆಂಡ ಚೆನ್ನಾಗಿ ಬೀಳ್ತೈತೆ. ಇನ್ನೊಂದು ಕೇವಲ ನಿಮಿಷಗಳಲ್ಲಿ ನಮ್ಮ ತಂದೂರಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಪ್ಲೇಟ್ ಒಂದು ಗತಿ ಆಗೋಯ್ತು. ಚಿಕನ್ನು ಈಗ ಮಸಾಲೆ ಕಲಿಸ್ತೀನಿ ಫ್ರೆಂಡ್ಸ್. ಬೆಂದೈತೆ. ಒಂದು 10 ನಿಮಿಷ ಬೇಯಿಸಿದ್ದು ಫ್ರೆಂಡ್ಸ್. ಒಲೆನಲ್ಲಿ ಬೇಗನೆ ಬೆಂದೋಯ್ತು. ನಾಟಿ ಕೋಳಿ ಸಾಮಾನ್ಯವಾಗಿ ಬೇಯಲ್ಲ. ಕುಕ್ಕರಲ್ಲಿ ಹಾಕಿದ್ರೆ ಒಂದು 2-3 ವಿಸಿಲ್ ಆದರೂ ಹಾಕ್ಬೇಕಿತ್ತು. ಸರಿಯಾಗಿ ಬೆಂದೋಯ್ತು. ಹಂಗೆ ಮಸಾಲೆನೂ ಮಿಕ್ಸ್ ಮಾಡ್ಕೊಬಿಟ್ಟೆ. ಮಸಾಲೆ ಏನು ಒಗ್ಗರಣೆ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಆಲ್ರೆಡಿ ಒಗ್ಗರಣೆ ಮಾಡಿ ರುಬ್ಕೊಂಡಿರೋದ್ರಿಂದ ಹಂಗೆ ಹಿಂದಿನೇ ನೀರು ಕಲಿಸ್ಕೊಂಡೆ. ಉಪ್ಪೆಲ್ಲ ಆಗ್ಲೇನೆ ಹಾಕೊಂಡಿರೋದ್ರಿಂದ ಉಪ್ಪೇನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ಪರ್ಫೆಕ್ಟ್ ಆಗಿತ್ತು ಫ್ರೆಂಡ್ಸ್. ಲೆಗ್ ಪೀಸು ಅಷ್ಟೇ ಕರೆಕ್ಟಾಗಿ ಬಂದಿತ್ತು. ಖುಷಿ ಆಯಿತು ನನಗಂತೂ ಫ್ರೆಂಡ್ಸ್. ಮಸಾಲೆ ಕಲಿಸಿದ್ದಾಯ್ತು. ಈಗ ನಮ್ಮ ತಂದೂರಿ ಎತ್ಕೊಂಡು ಬರುವ. ಬ್ಯಾಕ್ ಗ್ರೌಂಡ್ ನಮ್ಮ ಮನೆ ಮುಂದೆ ಮಾತ್ರ ನೀಟಾಗೈತೆ ಫ್ರೆಂಡ್ಸ್. ಆ ಕಡೆ ಎಲ್ಲ ಫುಲ್ ಗಲೀಜು. ಏನಿಲ್ಲ ಫ್ರೆಂಡ್ಸ್, ಒಣಗಿರೋ ಎಲೆ ಬಿದ್ದಿರೋದು ಅಷ್ಟೇ, ಇನ್ನೇನು ಗಲೀಜಿಲ್ಲ. ತಂದೂರಿ ಐ ಆಮ್ ಕಮಿಂಗ್.
ವಾವ್, ಯಮ್ಮಿ ಯಮ್ಮಿ ಲುಕ್ಕಿಂಗು. ಚೆನ್ನಾಗಿ ಮ್ಯಾರಿನೇಟ್ ಆಗೈತೆ ಫ್ರೆಂಡ್ಸ್. ಹತ್ತತ್ರ 1 ಅವರ್ ಹತ್ತತ್ರ ಇಟ್ಬಿಟ್ಟಿದ್ವಿ ಕೆಂಡ ಬೀಳಿಸ್ಕೊಂಡು. ಈಗ ಇದನ್ನು ಬೇಯಿಸಕ್ಕೆ ಹಾಕ್ಕೊಳ್ಳೋದೆ ಫ್ರೆಂಡ್ಸ್. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ತಂದೂರಿಗೆ. ಅಪ್ಪಿ ಇಟ್ಕೆನ ಉದ್ದುದ್ದ ಮಲಗಿಸ್ಬಿಟ್ರೆ ಜಾಸ್ತಿ ಉರಿ ತಗಲ್ತೈತೆ. ಹಿಂಗೇನೆ ಹಾಕು. ಅದು ಆ ಕಡೆ ಬಿಸಿಯಾಗಿ ಇಟ್ಕೊಂಡಾಗ ಕೈ ಸುಟ್ಕೊಳ್ಳಿ ಅನ್ಬಿಟ್ಟ ಈ ಕಡೆ ಇಟ್ಕೊಂಡೆ ಅದು ಇಟ್ಕೊಳ್ಳಲ್ಲ ಎತ್ಕಬ ಏನೋ. ಕಜ್ಜಾಯ ಎತ್ತಿಯಲ್ಲ ತಿರ್ಬಾಕವ. ಹ್ಞೂ ತಂದೂರಿ ಫ್ರೆಂಡ್ಸ್ ಲ್ಯಾಟ್ರಿ ಕರೆಕ್ಟಾಗಿ ಮ್ಯಾರಿನೇಟ್ ಆಗೈತೆ. ಇನ್ನೊಂದು ಪೀಸು ಫಿಶು ಚಿರ್ಕಿಸ್ಬೇಕು. ಆಮೇಲೆ ಅಡ್ಜಸ್ಟ್ ಮಾಡ್ಬೋಬಿಡು. 2 ಆ ಕಡೆ ಒಂದು ಈ ಕಡೆ, ಈ ಕಡೆ ಒಂದು ಆ ಕಡೆ ಆ ಥರ ಮಸಾಲಾಸ್. ಆಮೇಲೆ ಇದ್ರ ಮೇಲೆ ಲೈಟಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಸಖತ್ತಾಗೈತೆ. ತಿಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೊಗೆನಲ್ಲಿ ಬೇಯ್ತೈತಪ್ಪಿ. ಎತ್ಬಿಡ್ಲ ಸೌದೆಗಳು. ಉಪ್ಪ ಅಪ್ಪಿ ಇದು ಯಾಕೋ ನಿನಗೆ ಸೆಟ್ ಆಗೋದು, ಬಿಳಿಸ್ಬಿಡ್ತೀರ ಅನಿಸ್ತೈತೆ. ಬಾ ಹಂಗೆ. ಸಾಂಬಾರು ವಾವ್ ಸೂಪರಾಗಿ ಕುದೀತೈತೆ ಫ್ರೆಂಡ್ಸ್. ಇನ್ನೂ ಕುದಿಬೇಕು. ತಂದೂರಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ನಮ್ಮ ತಂದೂರಿ ಬೇಯೋ ಥರ ಕಾಣಿಸ್ತಿಲ್ಲ, ಅದಕ್ಕೆ ನಾವು ಹಿಟ್ಗೆ ನಾವು ಮಲಗಿಸ್ತಾ ಇದ್ದೀವಿ. ನಾನು ಆಗಲೇ ಐಡಿಯಾ ಕೊಟ್ಟೆ, ನನ್ನ ಗಂಡ ನನ್ನ ಮಾತು ಕೇಳಲ್ಲ. ಇಷ್ಟು ಹೈಟ್ ಇದ್ದರೆ ಅದು ಬಿಸಿ ಆಗಲ್ಲ ಫ್ರೆಂಡ್ಸ್. ಆ ಥರ ಇಷ್ಟಿದ್ರೆ ಕರೆಕ್ಟಾಗಿ ಆಗ್ತೈತೆ. ಎಂಟಿ ಮಾತು ಕೇಳಪ್ಪಿ, ಎಂಟಿ ಮಾತು ಕೇಳಿ ಹಾಳಾಗಿರೋ ಗಂಡಸರು ಪ್ರಪಂಚದಲ್ಲೇ ಇಲ್ಲ, ಉದ್ದಾರಾಗಿರೋರು ಮಾತ್ರ ಇರೋದು. ನಿಮ್ಮ ಕಾಲಿಗೆ ಒಂದ್ಸತಿ ಉದ್ದಕ್ಕೆ ಬೀಳೋಣ ಅಂತಿದ್ದೀನಿ. ಕೆಂಡನ ಅಗಲ ಮಾಡಿಬಿಟ್ಟು ಅಪ್ಪಿ ಮಣ್ಣು ಕಣ್ಣೆಲ್ಲ ತಿನ್ನಿಸ್ಬಿಟ್ಟು ಅಪ್ಪಿ. ಜಸ್ಟ್ ಈಗ ತಾನೇ ತಂದೂರಿ ತಿನ್ನೋ ಆಸೆ ಹೋಯ್ತು ಫ್ರೆಂಡ್ಸ್. ಮಣ್ಣು ಕಣ್ಣಲ್ಲಿ ಕಳ್ಳಲೆಲ್ಲ ಹಾಕಿದ ತಕ್ಷಣ ಜಸ್ಟ್ ಆಸೆ ಹೋಯ್ತು. ಕೊಕ್ರೆ ಇಲ್ಲಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಕೊಕ್ರೆ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರ ಸರ್? ತಾಮ ಕೊಕ್ರೆ ಹೋಗ್ತಾನೆ ಇನ್ನೇನು ಹೋಗ್ತಾನೆ, ಅಟ್ಯಾಕ್ ಮಾಡ್ತಾನೆ. ಅಷ್ಟೇ. ಈಗ ಸರಿ ಹೋಯ್ತು. ಈಗ ಬೇಗ ಫ್ರೈ ಆಗ್ತಿತ್ತು ನೋಡ್ಕೊ. ಕೋಳಿ ಹೊಗೆ ಹಾಕ್ಕೊಂತು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಲೆಗ್ ಪೀಸ್ ಹೊಗೆ ಹಾಕ್ಕೋತೈತೆ. ಯಾಕೆ ಹಿಂಗೆ ಆಗ್ತೈತೆ? ಕಚ್ಕೊಬಿಟ್ಟೈತೆ. ಅಪ್ಪಿ ನಿಧಾನ ಅಪ್ಪಿ. ವಾವ್ ಫ್ರೈ ಆಗ್ತೈತಪ್ಪಿ. ಆಗ್ತೈತೆ, ಹತ್ರ ಇಕ್ಕದ್ಮೇಲೆ ಆಗ್ತೈತೆ. ಸ್ಲೋಲಿ ಬರ್ತಾ ಇದೆ ಬಿಗಿಯಾಗಿ ಹಿಡ್ಕೊ. ಆಗ್ತೈತೆ ಅಪ್ಪಿ. ವಿಡಿಯೋದಲ್ಲಿ ಅಂತೀನಿ, ಅಂಗಡಿಲಿ ಮಾಡ್ದಂಗೆ ಬರ್ತೈತಪ್ಪಿ. ಮದಿತ್ತಿರ್ಬೇಕಪ್ಪಿ, ಅದೇ ಜಾಸ್ತಿ ಸೀದೋಗ್ಬಿಡೋದು. ನಾನು ಹೇಳಿಲ್ಲ, ಅದಕ್ಕೆ ಹತ್ರ ಹಾಕ್ಬೇಕು. ಮಸಾಲೆ ಎಲ್ಲ ಕಬ್ಬಿಣದೊಳಗೆ ಕಚ್ಕೊಬಿಟ್ಟೈತೆ. ಫ್ರೈ ಆಗ್ತಾ ಐತೆ. ವಾವ್, ಲುಕ್ಕಿಂಗ್ ಸೋ ಬ್ಯೂಟಿಫುಲ್. ಈ ಕಲ್ಲು ಮಣ್ಣಾದ್ರೂ ಪರವಾಗಿಲ್ಲ, ತಿಂತೀನಪ್ಪಿ. ಬ್ಯಾಕ್ ಸೈಡು ಎಣ್ಣೆ ಹಾಕ್ತಾ ಇದೀವಿ. ಟಚ್ ಮಾಡಬೇಡ, ಹಂಗೆ ಇದು ಮಾಡು. ಫುಲ್ ಹಾಕು ಅಪ್ಪಿ. ಲೆಗ್ ಪೀಸ್ಗೆ ಬಟರು ಹಾಕ್ತಾರೆ ಮೇಲೆಲ್ಲ, ಸಕ್ಕತ್ತಾಗಿರ್ತೈತೆ. ಹಾಕುವಾ ಬೆಣ್ಣೆ. ಹೊಸದಾಗಿ ಏನಾರ ನನ್ನ ಟ್ಯಾಲೆಂಟ್ ಅದ್ರೊಳಗೆ ಯೂಸ್ ಮಾಡೋಣ ಅಂದರೆ ನನ್ನ ಗಂಡ ಪರ್ಮಿಷನ್ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಬೇಯ್ತೈತೆ. ಚಿಕನ್ ಸಾಂಬಾರು ಆಯಿತು ಫ್ರೆಂಡ್ಸ್. ಓಕೆ, ನಾನು ಮುದ್ದೆಗಿಟ್ಬಿಟ್ಟು ಬರಲಾ ಫ್ರೆಂಡ್ಸ್? ಮುದ್ದೆನೂ ಇದ್ರಲ್ಲಿ ಮಾಡ್ಕೊಳ್ಳೋ ನನ್ನ ಪ್ಲಾನ್ ಅದೇ. ಈ ಹೊಗೆನೆಲ್ಲ ಆಗ್ತಾಯಿಲ್ಲ ಫ್ರೆಂಡ್ಸ್ ನಮ್ಮ ಕೈಲಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮುದ್ದೆ ಮತ್ತು ಮೊಟ್ಟೆ ಸರ ಫ್ರೈ, ಮೊಟ್ಟೆ ಬೇಯಿಸೋದೆಲ್ಲ ನಾನು ಒಲೆನಲ್ಲಿ ಇಕ್ಕೋತಿದ್ದೀನಿ ಫ್ರೆಂಡ್ಸ್. ಆಲಿನ ಒಲೆ. ಈ ಕಡೆ ಇನ್ನು ಶಿವದೆ ಫುಲ್ಲು ಇದೆಲ್ಲ ಫ್ರೈ ಮಾಡ್ಕೊಳ್ಳೋದು. ನಂದು ಚಿಕನ್ ಸಾಂಬಾರು ಒಂದು ಮಾಡಿಟ್ಟಿದ್ದೀನಿ. ಈಗ ಮುದ್ದೆ, ಮೊಟ್ಟೆ ಬೇಯಿಸೋದು, ಮೊಟ್ಟೆ ಸರ ಫ್ರೈ, ಇಷ್ಟು ಮಾಡೋಣ ಬನ್ನಿ ಫ್ರೆಂಡ್ಸ್. ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಫ್ರೆಂಡ್ಸ್. ಸರಿ ಹೋಯ್ತು ಈಗ ಸಾಂಬಾರು. ಫ್ರೆಂಡ್ಸ್, ಇಷ್ಟು ದಿನ ಈ ಥರ ಚಾಕು ಕಾಯಿಸ್ಬಿಟ್ಟು ಇಡ್ತಾ ಇರಲಿಲ್ಲ ನಾವು. ಫಸ್ಟ್ ಟೈಮ್ ಇಡ್ತಾ ಇದ್ದೀವಿ. ಹಿಂಗಿಟ್ರೆ ನಮ್ಗೆ ಹೊಟ್ಟೆನೋ ಬರಲ್ಲ ಫ್ರೆಂಡ್ಸ್. ಇಡು. ಹಿಂಗೆ ಮಿಕ್ಸ್ ಮಾಡಬೇಕು. ಅದರ ಒಂದು ಕಂಡ ಕಚ್ಕೋತೈತೆ, ಅದನ್ನು ಎಸಿಬೇಕು ನಾವು. ದೃಷ್ಟಿ ಹೋಯ್ತು. ಈಗ ಎತ್ತು. ಅದನ್ನು ಎಸ್ದು ಬಿಡಬೇಕು. ಅದೇ ನೆನೆ ದೆವ್ವ ಇಷ್ಟಪಟ್ಟಿರೋ ಪೀಸು. ನಂಬಿಕೆ ಅಲ್ಲ ಫ್ರೆಂಡ್ಸ್, ನಿಜ. ಅದರಲ್ಲಿ ಏನು ಕಚ್ಕೋತೈತೆ ಅದು ನಮ್ದಲ್ಲ, ಅದು ನಾವು ಆತ್ಮ ಅಲ್ಲ ಫ್ರೆಂಡ್ಸ್. ಹೊರಗಡೆ ಮಾಡಿರ್ತೀವಲ್ಲ, ದೃಷ್ಟಿಗೆ ಹೋಗ್ತೈತೆ. ಓಕೆ ಫ್ರೆಂಡ್ಸ್, ಈಗ ನಾವು ಸಿಂಪಲಾಗಿ ಮಾಡ್ತೀವಿ ಫ್ರೆಂಡ್ಸ್. ಈಗ
ಇಲ್ಲಿ ಮೊಟ್ಟೆ ಸರ ಸಿಂಪಲ್ ಆಗಿ ಮೊಟ್ಟೆ ಸರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಾಣಲಿ ಇಟ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಉಪ್ಪು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮೊಟ್ಟೆ ಸರ ಫುಲ್ ಹಾಕೊಂಡು ಮಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಟೊಮೊಟೊ ಈರುಳ್ಳಿ ಏನು ಹಾಕಲ್ಲ ಫ್ರೆಂಡ್ಸ್, ಹಿಂಗೇನೆ ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು, ಬೇಗ ಆಗ್ತೈತೆ. ನೋಡಂಗೆ ಸೂಪರ್ ಸಾಕಾ ನೋಡಪ್ಪ. ಫ್ರೆಂಡ್ಸ್? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿತ್ತು. ಇಷ್ಟು ಸಾಕು ಅಂತ ಅನ್ಕೋತಾ ಇದ್ದೀವಿ. ಆದರೂ ನನ್ನ ಖುಷಿಗೆ ಒಂದು ಸ್ವಲ್ಪ ಬೇಯಿಸು, ಯಾಕಂದರೆ ಹೋಟೆಲಲ್ಲೆಲ್ಲ ಫುಲ್ಲು ಬರ್ನ್ ಮಾಡಿರ್ತಾರೆ. ಅದಕ್ಕೆ ಇಷ್ಟೊಂದೆಲ್ಲ ಐಟಮ್ಸ್ಗಳು ಮಾಡ್ಕೋಬೇಕಾದ್ರೆ ನಾನು ಎತ್ತೆಚ್ಕೋಬೇಕಾಯ್ತು ಫ್ರೆಂಡ್ಸ್. ಏನೋ ಗಂಡ ಅಂತ ಕಾದಿದೆ ಅಂತ. ಗಂಡಪ್ಪ ನಿಂಗೊಂದು ಸರ್ಪ್ರೈಸ್ ಅಪ್ಪ. ಫ್ರೆಂಡ್ಸ್ ಲೆಗ್ ಪೀಸ್ ಪರ್ಫೆಕ್ಟಾಗಿ ಆಗೈತೆ. ಸೂಪರ್ ಅಪ್ಪಿ, ಎಲ್ಲ ಬೇಯಿಸಿದ ಮೇಲೆ ಕರೆಕ್ಟಾಗಿ ಸರಿ ಹೋಯ್ತು. ಎತ್ಕೋ ಅಂದರೆ ನೀನು ಎತ್ತಿಕಪ್ಪಿ. ನೀವು ಇದೆತ್ಕೊಂಡು ಫ್ರೆಂಡ್ಸ್ ನಮ್ಮನೆ ಸಿಲಿಂಡ್ರ್ ಖಾಲಿ ಆದರೆ ಶೇಕ್ ಆಗೋ ಅವಶ್ಯಕತೆ ಇಲ್ಲ. ಚಿಕ್ಕ ಸಿಲಿಂಡ್ರ್ ಐತೆ ಅಪ್ಪಿ. ಇದು ಹೆಂಗೋ ಸೌದೆ ಉರಿತೈತೆ, ಬೇಡ ಬಿಡಿ ಫ್ರೆಂಡ್ಸ್. ಹೊಗೆನೋ ಸಾಕಾಗೈತೆ. ಟಾಮು ತಲೆ ಸುತ್ತ ಬಿದ್ದಾಗ ಅವನೇ ಲೆಗ್ ಪೀಸ್ಕೊ ನೋಡ್ಬಿಟ್ಟು ಎತ್ತಿಕೊಳಗೆ. ಫ್ರೆಂಡ್ಸ್ ನೀವು ನಂಬಲ್ಲ, ಎಷ್ಟು ತಿಂಗಳು ಬಂತಪ್ಪಿ ನಮಗೆ ಸಿಲಿಂಡ್ರ? 4 ತಿಂಗಳು ಬಳಸಿದ್ದೀನಿ ಫ್ರೆಂಡ್ಸ್. ಪ್ರೌಡ್ ಆಫ್ ಮೈ ಸೆಲ್ಫ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಚಿಕ್ಕ ಸಿಲಿಂಡ್ರಲ್ಲಿ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ಸ್ಟೋವಲ್ಲಿ ಚೆನ್ನಾಗಿ ಬೇಯಿಸ್ಕೊಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೇನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಧನಿಯಾ ಪುಡಿ, ಸ್ವಲ್ಪ ಚಿಟಿಕೆ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡೆ ಫ್ರೆಂಡ್ಸ್. ಈ ಸ್ಟವ್ ಬೇಗ ಉರಿತೈತೆ ಫ್ರೆಂಡ್ಸ್. ಸ್ಲೋ ಮಾಡೋಕ್ಕೋದ್ರೆ ಸಿದೋಗ್ಬಿಡ್ತೈತೆ, ಇದು ಆರೋಗ್ಬಿಡ್ತೈತೆ. ಮತ್ತು ಐ ಫ್ಲೇಮಲ್ಲಿ ಇಟ್ಟೋದ್ರೆ ಸಿದೋಗ್ತೈತೆ. ಅದಕ್ಕೆ ಬೇಗ ಫ್ರೈ ಮಾಡ್ಕೊಂಡೆ. ಮೆಣಸು ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ. ಫ್ರೆಂಡ್ಸ್ ಮುದ್ದೆ ಆಗೋವರೆಗೂ ನನ್ನ ಕೈಲಿ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಒಂದು ಲೆಗ್ ಪೀಸ್ನ ಈಗ ತಿನ್ಬಿಡ್ತೀನಿ. ಎಷ್ಟು ವರ್ಷದಿಂದ ಕೇಳಿದ್ದೀನಿ ಗೊತ್ತಾ, ತಂದ್ಕೊಡು ನಾನು ಮಾಡ್ಕೋತೀನಿ ಅಂತ. ಇಷ್ಟೇ ಫ್ರೆಂಡ್ಸ್, ಬೇರೆ ಏನು ಎಕ್ಸ್ಟ್ರಾ ಐಟಮ್ಸ್ ಹಾಕೋದೇ ಬೇಡ ಅನಿಸ್ತಿದೆ. ಟೇಸ್ಟ್ ನೋಡಿದ್ರೆ ಇನ್ನೇನು ಎಕ್ಸ್ಟ್ರಾ ಹಾಕೋದು ಇಲ್ಲ ಅನ್ನಿಸ್ತಿದೆ ಇದಕ್ಕೆ. ವಾ, ನೆಕ್ಸ್ಟ್ ಲೆವೆಲು. ಒಂದೇ ಒಂದ್ಸಲ ಹೋಟ್ಲಿಂದ ತರ್ಸ್ಕೊಂಡು ತಿಂದಿದ್ದು ಫ್ರೆಂಡ್ಸ್. ಇದು ನಾನು ಅವತ್ತಿಂದ ಆಟ ಮಾಡಿದ್ದೀನಿ ನನಗೆ ಬೇಕು ಅಂತ. ಹೋಟ್ಲಿಗಿಂತ ಚೆನ್ನಾಗೈತೆ ಫ್ರೆಂಡ್ಸ್. ದೇವರಣೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನ್ ವೆಜ್ ಮಧ್ಯೆ ತರಬಾರ್ದು ದೇವ್ರನ್ನ. ಈ ಥರ ಲೈಟಾಗಿ ರೋಸ್ಟ್ ಆಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಇದು ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್, ತಂದೂರಿ ಮಾಡ್ಬೇಕನ್ನೋದು. ಫೈನಲಿ ಕಂಪ್ಲೀಟು. ಮಾಡ್ದ ಒಬ್ಳೆ ಬೇಯಿಸ್ಕೊಡೋದಕ್ಕೆ ತಿನ್ಬಾಕಿ. ನಾನು ಕೆಲಸ ಮಾಡ್ತಾನೆ ಎಲ್ಲ ತಿಂದಾವಳೆ. ಸಖತ್ತಾಗಿ ಬಂದೈತೆ. ಇದು ನನ್ನ ಲೆಗ್ ಪೀಸು. ನೀನು ಎತ್ಕೊಂಡು ತಿನ್ನೋಕಪ್ಪಿ. ಇಬ್ರು ಬೈಟ್ ಮಾಡ್ಕೊ ಹಾಕೋ. ಅದ್ರಲ್ಲಿ ಇಬ್ರು ಒಂದೊಂದು ತಿನ್ನವಾ? ನೀನು ಜಾಸ್ತಿ ತಿಂತ ಇದೀಯಾ? 2000 years later. ಫೈನಲಿ ಫಸ್ಟ್ ಟೈಮ್ ನಮ್ಮ ಟೇಬಲ್ ತುಂಬಾ ಫುಡ್ ಅಪ್ಪಿ. ನೋಡ್ತಾನೆ ಇದೀಯಾ ಅಲ್ಲ? ಫಸ್ಟ್ ಟೈಮ್ ಹಿಂಗೆ ಮಾಡಿರೋದಕ್ಕೆ ಹಿಂಗೆ. ಡೈಲಿ ನಮ್ಮ ಮನೇಲಿ ಈ ಥರ ವೆರೈಟಿ ಊಟ ಆಗಿದ್ರೆ ಏನು ಗತಿ? ಯೋಚನೆ ಮಾಡ್ಕೊಂಡೇ ಇರಬೇಕಿತ್ತು ನಾವು. ಯಾವ್ದು ತಿನ್ನೋದು ಬೇಡ, ನೋಡ್ಕೊಂಡಿರೋಣ ಅಂದ್ಬಿಟ್ಟು. ಚಿಕನ್ ಸಾರು, ಮುದ್ದೆ, ಮೊಟ್ಟೆ, ಇದು ಮೊಟ್ಟೆ ಸಾರ ಫ್ರೈ, ತಂದೂರಿ, ತಿನ್ನೋಕ್ಕೆ ಗಂಡ. ಸಾಂಬಾರದು ಟೇಸ್ಟ್ ನೋಡೇ ಇಲ್ಲ ಫ್ರೆಂಡ್ಸ್ ನಾವು ಹೆಂಗೈತೆ ಅಂತ. ಕಳೆದೋಗ್ತೀನಾ? ಕಂಪ್ಲೇಂಟ್ ಕೊಟ್ಟು ಹುಡುಕ್ಸಪ್ಪಿ ಯಾವುದಕ್ಕೂ. ಪ್ರತಿ ಭಾನುವಾರ ನಮ್ಮ ಜೀವನದಲ್ಲಿ ಇದೇ ಥರ ಊಟ ಇರಲಿ ಅಂತ ದೇವ್ರನ್ನ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, 1 ರೌಂಡ್ ಫುಲ್ ಬ್ಯಾಟಿಂಗ್ ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಬೈ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ರಾತ್ರಿ 10 ಗಂಟೆ ಆಗ್ತಾ ಬಂತು. 6 ಗಂಟೆದು ಕರೆಂಟ್ ಹೋಗ್ತೈತೆ. ಇವನು ಕತ್ಲೆ ಮನೇಲಿ ಮಲ್ಕೊಳಕ್ಕಾಗ್ದಿರ ಒದ್ದಾಡ್ತವನೆ. ನಮ್ಮ ಪರಿಸ್ಥಿತಿ ಹಿಂಗೈತೆ ಫ್ರೆಂಡ್ಸ್. 10 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಬರ್ತೈತೆ 5 ನಿಮಿಷ ಇರ್ತಿತ್ತು, ಹೋಗ್ತೈತೆ. ಭಾನುವಾರ ಅಂತಾನೆ ಫೀಲ್ ಅನ್ನಿಸ್ತಾ ಇಲ್ಲ.